ಬದುಕು ಜಟಕ ಬಂಡಿ. ಪ್ರಿಯ ವೀಕ್ಷಕರೇ, ಇವತ್ತು ಆಶಾಲತಾ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬಹಳ ಒಂದು ವಿಚಿತ್ರವಾದ ಪರಿಸ್ಥಿತಿಯಲ್ಲಿ ಅವರ ಮದುವೆ ನಡೆಯಿತು. ಅವರಿಗೂ ಅವರ ಗಂಡನಿಗೂ, ಅಂದರೆ ಅವರ ಭಾವಿ ಗಂಡನಿಗೂ ಯಾವುದೇ ಸಂಬಂಧ ಇಲ್ಲದೇ ಇದ್ರೂ ಕೂಡ ಅವರ ಭಾವಿ ಗಂಡನ ಮನೆಯವರು ಸಂಬಂಧವನ್ನ ಕಲ್ಪಿಸಿ ಬಲವಂತವಾಗಿ ಒಂದು ರೀತಿಯಲ್ಲಿ ಇವರಿಗೆ ಮದುವೆ ಅಲ್ಲದೆ ಬೇರೆ ದಾರಿಯನ್ನ ಬಿಡಲಿಲ್ಲ. ಹಾಗೆ ಆಶಾಲತಾ ಮತ್ತು ರಫೀಕರ ಮದುವೆ ನಡೆಯಿತು. ಈಗ ನಾನು ಬದುಕು ಜಟಕಾ ಬಂಡಿಗೆ ರಫೀಕ್ನು ಕರೆಸ್ತಾ ಇದ್ದೀನಿ. ಮದುವೆಯ ನಂತರ ಏನ್ ನಡೆಯಿತು ಕೇಳೋಣ ಬನ್ನಿ. ಮದುವೆ ಆದ್ಮೇಲೆ ಏನಾಯ್ತು ರಫೀಕ್? ಎಲ್ಲಿ ಜೀವನ ಮಾಡ್ಬೇಕು ಅನ್ಕೊಂಡ್ರಿ ಇಬ್ರು? ನಾವು ಮದುವೆ ಬೆಂಗಳೂರಲ್ಲಿ ಆಗಿದ್ವಿ. ಒಂದು 4 ವರ್ಷ ಬೆಂಗಳೂರಲ್ಲೇ ಇದ್ವಿ. ಬೆಂಗಳೂರಲ್ಲೇ ಜೀವನ ಮಾಡ್ತಾ ಇದ್ವಿ. ಏನ್ ಕೆಲಸ ಮಾಡ್ತಾ ಇದ್ರಿ ನೀವಾಗ? ನಾನು ಬೆಂಗಳೂರಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದೆ. ಸರಿ ಸರಿ. ಕೂಲಿ ಕೆಲಸ ಮಾಡಿ ಜೀವನ ಮಾಡ್ತಾ. ಎಷ್ಟು ಜನ ಮಕ್ಕಳಮ್ಮ? 4 ಜನ. 4 ಜನ ಮಕ್ಕಳು. 4 ಹೆಣ್ಮಕ್ಳೇನೆ. ಓಕೆ. ಯಾಕೆ ಊರಿಗೆ ಮತ್ತೆ ವಾಪಸ್ ಹೋದ್ರಿ? ಊರಿಗಂದ್ರೆ ಮೇಡಮ್ ಇಲ್ಲಿ ನಮ್ಗೆ ಬಾಡಿಗೆ ಕಟ್ಟಬೇಕು, ಕಷ್ಟ ಆಗ್ತಿತ್ತು ನಮ್ಗೆ. ಅಮ್ಮನಿಗೆ ಹುಷಾರಿಲ್ಲ, ಆಗಾಗ ಮಕ್ಕಳಿಗೆ ಹುಷಾರಿಲ್ಲ ಆಗ್ತಿತ್ತು. ಮತ್ತೆ ಮನೆಯಲ್ಲಿ ನಮ್ದೇ ಸ್ವಂತ ಮನೆ ಇತ್ತು ಊರಲ್ಲಿ. ಅಲ್ಲೇ ಹೋಗಿ ಇದ್ಬಿಡೋಣ ಅನ್ಸಿ ನಾವು ಅಲ್ಲೇ ಹೋಗಿ ಊರಲ್ಲೇ ಇದ್ದೀರಿ. ಏನು ಊರಲ್ಲಿ ಏನು ಸಮಸ್ಯೆ? ಊರಲ್ಲಿ ಮೇಡಮ್ ನಾವೀಗ ಅಂತರ್ಜಾತೀಯ ಆಗಿದ್ದು ಒಂದು ಕಾರಣ ಇಟ್ಟುಕೊಂಡು ನಮ್ಗೆ ತುಂಬಾ ಅವಮಾನ ಮಾಡ್ತಾ ಇದ್ದಾರೆ. ಅವಮಾನ ಅಂತ ಹೇಳಿದ್ರೆ ನಾವು ಮಾತಾಡಿದ್ರೆ ತಪ್ಪು, ಕುಂತ್ರು ತಪ್ಪು, ನಿಂತ್ರು ತಪ್ಪು, ಅಷ್ಟೊಂದು ನಮ್ಗೆ ಕಿರುಕುಳ ಕೊಡ್ತಾ ಇದ್ದಾರೆ. ಸುಮ್ನೆ ಕಾಲಕ್ಕೆರಕಿ ಜಗಳಕ್ ಬಂದ್ಬಿಟ್ಟು ನಾವು ವಾಪಸ್ ಯಾಕೆ ನೀವು ಈ ತರ ಹೇಳ್ತೀರಾ ಅಂತ ಕೇಳಿದ್ರೆ ಅದು ತಪ್ಪು, ನಾವು ಕೇಳುವಂಗಿಲ್ಲ. ನ್ಯಾಯಕ್ಕಂತ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದ್ರು ಅದು ತಪ್ಪು ಹೇಳ್ತಾರೆ. 4 ಮಕ್ಕಳಿದ್ದಾರೆ, ಹೆಣ್ಮಕ್ಳಿದ್ದಾರೆ, ತಾಯಿಗೆ ಗಂಡು ಮಕ್ಳಿಲ್ಲ, ಮಕ್ಕಳಿಬ್ರು ಅಂಗವಿಕಲರಿದ್ದಾರೆ ಅನ್ಕೊಂಡು ಸ್ಟೇಷನ್ ಹೋಗಿ ಹೊತ್ತು ಕರೆದು ನಿಮ್ಮ ಅತ್ತೆ ಅವ್ರು ಮಾತಾಡುವಾಗ ಮಾಡ್ತೀರಾ ಅಂತ ನಮ್ಮನ್ನೇ ಹೇಳಿ ದಬಾಯಿಸ್ತಾರೆ. ಈಗ 8 ವರ್ಷ ಆಗಿದೆ ಮದುವೆ ಆಗಿ. ಯಾವ ತರ, ನನಗೊಂದೆರಡು ನಿದರ್ಶನಗಳು ಹೇಳಿ. ಯಾವ ರೀತಿ ನಿಮಗೆ ಹಿಂಸೆ ಕೊಡ್ತಾರೆ? ನಿಮ್ಮನ್ನೇನು ಕೆಲ್ಸಕ್ಕೆ ಹೋಗೋಕ್ ಬಿಡಲ್ವಾ, ಅಥವಾ ಅಂಗಡಿಗೆ ಹೋದ್ರೆ ಏನಾದ್ರು ಹಂಗಿಸ್ತಾರ? ಹೇಗೆ, ಯಾವ ರೀತಿ ನೀವು ಅವರ ಇದನ್ನ ಎದುರಿಸ್ತಾ ಇದ್ದೀರಿ ಸಮಾಜದಲ್ಲಿ? ಅಂದ್ರೆ ಮೇಡಮ್, ನಾವು ಈಗ ರೋಡಲ್ಲಿ ಹೋಗ್ತಾ ಇರ್ತೀವಿ, ಪರಿಚಯದ ಒಂದು 4 ಜನ 6 ಜನ ಒಂದು ಗುಂಪು ಗಂಟು ನಿಂತ್ಕೊಳ್ಳೋದು, ಹೋಗ್ತಾ ಇರ್ಬೇಕಿದ್ರೆ ನನ್ನನ್ನ ಒಂದು ಜಾತಿ ನಿಂದನೆ ಮಾಡೋದು. ಅಂದ್ರೆ ನಮ್ಮ ಎದುರಲ್ಲಿ ಹೇಳಲ್ಲ, ಹಿಂದ್ಗಡೆಯಿಂದ ಅವ್ರು ಏನೋ ಒಂದು ವಿಷಯ ತಗೊಂಡು ಅವಾಗ ನನಗೆ ಒಂಥರ ಮನಸ್ಸಿಗೆ ಒಂಥರ ಬೇಜಾರಾಗುತ್ತೆ. ಅಂದ್ರೆ ಅವಾಗ ಮನಸ್ಸಿಗೆ ಒಂಥರ ದುಃಖ ಆಗುತ್ತೆ. ಅವ್ರು ಏನೋ ಮಾತಾಡುವಾಗ ನಮಗೆ ತಾಗ್ಲಿ ಅಂತ ಆ ಮಾತನ್ನ ಒತ್ತಡ ಕೊಟ್ಟು ನಮ್ಗೆ ಹೇಳೋದು, ಏನು ಒಂದು ಹೇಳೋದು, ಒಂದು ಎಷ್ಟಿ ಹುಡುಗನ ಮದುವೆ ಆಗಿದ್ದಾನೆ ಅವ, ಇನ್ನೊಬ್ಬರ ಹತ್ರ ತೋರಿಸಿ ಕೈ ಬರ್ಲಿ ಅಂದ್ರೆ ನನ್ನನ್ನು ತೋರಿಸಿ ಮಾತಾಡಲ್ಲ. ಬೇರೆ ತರ ಹೋಗ್ಬೇಕು, ನಡ್ಕೊಂಡು ಹೋಗ್ಬೇಕಿದ್ರೆ ನಾನು ಇವರು ಒಟ್ಟು ಹೋಗ್ಬೇಕಿದ್ರೆ ಒಂದು ಇದು ಕೆಟ್ಟ ದೃಷ್ಟಿಯಲ್ಲಿ, ಅಂದ್ರೆ ಒಂದು ಬೇರೆ ಒಂದು ಎಷ್ಟು ಹುಡುಗಿ ಮದುವೆ ಆಗಿದ್ದಾರೆ ಆ ರೀತಿ ನೋಡಲ್ಲ ನಮ್ಮನ್ನ, ಆ ತರ ನೋಡಲ್ಲ. ಒಂಥರ ವ್ಯಭಿಚಾರಿಗಳ ತರ ನಮ್ಮನ್ನ ನೋಡ್ತಾ ಇದ್ದಾರೆ ಮೇಡಮ್ ಅಲ್ಲಿ. ಅದ್ಯಾಕೆ? ಅದೇ ನಮಗ್ ಗೊತ್ತಿಲ್ಲ ಮೇಡಮ್, ಅದ್ ಯಾಕೆ ಹಾಗೆ ಮಾಡ್ತಿದಾರ ಅಂತ ಗೊತ್ತಿಲ್ಲ. ನಾವು ಮದ್ವೆ ಆಗ್ಬೇಕಿದ್ರ ಮುಂಚೆ ಎಲ್ರು ನಮ್ಮ ಹತ್ರ ಚೆನ್ನಾಗಿದ್ರು, ಮದುವೆ ಆದ್ಮೇಲೆನೆ ನಮ್ಗೆ ಈ ತರ ಮಾಡ್ತಾ ಇದ್ದಾರೆ. ಊರ್ ಹಿರಿಯರು, ಮುಖಂಡರು ಇವರೆಲ್ಲ ಅಂದ್ರೆ ಯಾರು ಬರೋದಿಲ್ಲ ಸರ್. ಯಾರಂದ್ರೆ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂತ ಬಿಟ್ರೆ ಯಾರು ನಮ್ಮನ್ನ ವಿಚಾರಿಸರು ಇಲ್ಲದಾಗಿದ್ಕೋಸ್ಕರ ನಾವು ಮೇಡಮ್ ನಿಮ್ಮ ಹತ್ರ ಬಂದಿರೋದು. ನಾವೀಗ ಒಂದು ರೋಡಲ್ಲಿ ನಮ್ಮ ಮನೆ ಕಟ್ತಾ ಇದೀವಿ ಮೇಡಮ್. ಇವಾಗ ಮನೆ ಕಟ್ತಾ ಇದ್ವಿ ಅಂದ್ರೆ ಸ್ವಲ್ಪ ಕಷ್ಟಪಟ್ಟು ಸಾಲಗೆಲ್ಲ ಮಾಡ್ಕೊಂಡು ಮನೆ ಬಿದ್ದೋಗ ಪರಿಸ್ಥಿತಿಯಲ್ಲಿ ಇತ್ತದು. ಅದು ತೆಗೆದ್ಬಿಟ್ಟು ಏನೋ ಕಷ್ಟಪಟ್ಟು ಸಾಲ ಒಂದು 2 ಲಕ್ಷ ರೂಪಾಯಿ ಸಾಲ ಮಾಡಿದೀನಿ ನಾನು. ಆ ಸಾಲ ಮಾಡ್ಬಿಟ್ಟು ಮನೆ ಕಟ್ತಾ ಇದೀನಿ. ಇವಾಗ ಏನು ನಾನು ಮನೆ ಕಟ್ತಾ ಇದ್ದೀನಿ ಅಂದ್ಬಿಟ್ಟು ಕೆಲವರಿಗೆ ಏನಾಗಿದೆ, ಹೊಟ್ಟೆ ಕಿಚ್ಚು. ಇವ್ರು ಎಲ್ಲಿಂದ ಬಂದವನು ಈ ತರ ಕಷ್ಟಪಟ್ಟು ಮನೆ ಕಟ್ತಾ ಇದ್ದಾನೆ ಅಂತ. ಏನಾದ್ರು ರೋಡಲ್ಲಿ ಏನಾದ್ರು ಸಾಮಾನು, ಅಂದ್ರೆ ಸ್ವಲ್ಪ ಇಕ್ಕಟ್ಟಾದ ಸ್ಥಳ ಜಾಗ ಅದು, ರೋಡಲ್ಲಿ ಏನಾದ್ರು ಸಾಮಾನು ಏನಾದ್ರು ಹಾಕಿದ್ರೆ 2 ದಿವಸದಲ್ಲಿ ಖಾಲಿ ಮಾಡಿ ಅಂತ ಹೇಳಿ ನಾವು ಎಲ್ಲಿ ಹೋಗೋದು ಕೂಲಿಯವ್ರನ್ನ ಕರ್ಕೊ ಬರಕ್ಕೆ? ಒಂದು ಐಸನ್ಸ್ ಮನೆ ಅಂದ್ರ ಮೇಲೆ ಅದು ಖಾಲಿ ಮಾಡಕ್ಕೆ 1 ವಾರ ಆಗುತ್ತೆ. ನಾವು ಅದನ್ನ ತಂದು ಹಾಕಿದ್ರೆ 2 ದಿವಸದಲ್ಲಿ ಖಾಲಿ ಮಾಡಿ ಅಂತ ನಮ್ಗೆ ಇದು ಮಾಡೋದು, ತೊಂದರೆ ಕೊಡೋದು. ರೋಡಲ್ಲಿ ಒಂದು ಏನಾದ್ರು ಕಲ್ಲಿಡೋದು, ಆ ತರ ಎಲ್ಲ ರೋಡಲ್ಲಿ ಕಲ್ಲಿಡೋದು. ಪಾಪ ನಮ್ಮ ಮಕ್ಳಿಗೆ ಇಬ್ಬರಿಗೆ ದೃಷ್ಟಿ ಕಡಿಮೆ ಇದೆ. ರೋಡಲ್ಲಿ ನಡ್ಕೊಂಡು ಹೋಗಿದ್ರೆ ಕಲ್ಲು ಮೇಲೆ ಬಿದ್ರೆ ಕಣ್ಣಿಗೆ ಏನು ತೊಂದರೆ ಆಗುತ್ತೆ ಮೇಡಮ್. ನಮ್ಮ ಆಸುಪಾಸಿನ ಜನಗಳು ಇವ್ರ ಮನೆಯವ್ರನ್ನ ಎಬ್ಬಿಸ್ತಾ ಇದ್ದಾರೆ. ಈಗ ಗಲಾಟೆಗೆ ಹೋಗಿ ಏನಾದ್ರೂ ಮಾಡಿ ಇವರನ್ನ ನನ್ನಿಂದ ಬಿಡಿಸ್ಬೇಕು ಅಂತ. ಇವ್ರು ನನ್ನ ಜೊತೆಗಿರುವುದು ಅವ್ರಿಗೆ ಇಷ್ಟ ಇಲ್ಲ. ಆದ್ರೆ ನಾವು ಮಾತ್ರ ಕೊನೆ ತನಕ ನಾವು ಒಟ್ಟಿಗೆ ಬಾಳ್ತೀವಿ ಮೇಡಮ್. ನಾವು ಬದುಕ್ಬೇಕಂತಲೇ ನಾವು ಮದುವೆ ಆಗಿದ್ದೇವೆ. ನಮ್ಮನ್ನು ಮದುವೆ ಆಗ್ಲಿಕ್ಕೆ ಮಾಡಿದವ್ರೆ ಇವ್ರ ಮನೆಯವರು, ನಮ್ಮ ಊರ್ನವರು.
ಆವಾಗ್ಲೇ ಇವ್ರಿಗೆ ಇಷ್ಟ, ಆವಾಗ ಇವರೆಲ್ಲರೂ ಸೇರ್ಬೇಕಿತ್ತು. ನನಗೆ ಬೇಡದಿದ್ದು ಹೇಳುವಾಗ ಇವರೆಲ್ಲ ಒಂದಾಗ್ಬೇಕಿತ್ತು ಮೇಡಮ್. ಇವಾಗ ಒಂದಾಗೆ ನಮ್ಗೆ ಬದ್ಲಿಕ್ಕೆ ಬಿಡ್ತಾ ಇಲ್ಲ ಅವ್ರು. ತುಂಬಾ ಕಷ್ಟ ಕೊಡ್ತಾರೆ ಮೇಡಮ್. ನಿನ್ಗೆ ನಿಮ್ಮ ಅಮ್ಮನಿಗೂ ಗಂಡಿಲ್ಲ, ನಿನಗೂ ಗಂಡಿಲ್ಲ, ನಿಮ್ಮನ್ನು ಹೊರಲಿಕ್ಕೆ 4 ಮಂದಿ ಯಾರು ಇಲ್ಲ, ನಿಮ್ಗೆ ಬೀದಿ ಹೆಣ ನೀವು, ಮತ್ತೆ 2 ಕುರುಡು ಮಕ್ಕಳು, ನನಗೂ ಅಂತ ಹೇಳ್ಸೋದು, ನಾನು ಸಾಕೊಂಡು ನನ್ ಕಾಣಿಸೋದಿಲ್ಲ. ಎಲ್ಲವರಿಗೆ ಅಂದ್ರೆ ಮೇಡಮ್ ಒಂದ್ ನಿಮಿಷ, ಎಲ್ಲವರಿಗೆ ಅಂದ್ರೆ ಮೊನ್ನೆ ಒಂದು ಫಂಕ್ಷನ್ ಆಗಿದೆ, ನಮ್ಮ ಅತ್ತೆಯವರು ಇಬ್ರು ಮಕ್ಕಳು ಜನಸಂಪರ್ಕ ಸಭೆ ಆಗಿತ್ತು ಮೇಡಮ್. ಆಗಿದ್ದಾಗ ಮೇಡಮ್ ಮಾತಾಡ್ಲಿ, ಅವ್ರು ರಫೀಕ್ ಮಾತಾಡ್ಲಿ, ನೀವು ಸಮಾಧಾನ ಮಾಡ್ಕೊಳ್ಳಿ. ಜನಸಂಪರ್ಕ ಸಭೆ ಆದಾಗ ಇವ್ರು ಕರ್ಕೊಂಡು ಹೋಗಿದ್ರು. ಕರ್ಕೊಂಡು ಹೋದಾಗ ಎಲ್ಲ ಕೂತ್ಕೊಂಡಿದ್ರು, ಕಾರ್ಯಕ್ರಮ ಎಲ್ಲ ಆಯ್ತು. ಏನಾದ್ರು ತಿಂಡಿ ಕೊಡ್ತಾರಲ್ಲ, ತಿಂಡಿ ಕೊಡ್ಬೇಕಾದ್ರೆ ಅಲ್ಲಿನ ಜನ ಅಂದ್ರೆ ಏನ್ ಮಾಡಿದ್ದಾರೆ, ತಿಂಡಿ ಕೊಡ್ಬೇಕಿದ್ರೆ ನಮ್ಮ 2 ಮಕ್ಕಳು ಬಿಟ್ಬಿಟ್ಟು ಆಚೆ ತಿಂಡಿ ಕೊಟ್ಟಿದ್ದಾರೆ ಮೇಡಮ್. ಲೈನಲ್ಲಿ ಹೀಗೆ ಕೂತ್ಕೊಂಡಿದ್ದಾರೆ. ನಮ್ಮ ತಾಯಿ ನನ್ನ 3 ಮಕ್ಕಳು ಕೂತ್ಕೊಂಡಿದ್ದಾರೆ. ನಮ್ಮ 3 ಅವ್ರನ್ನ ಬಿಟ್ಟು ಮುಂದೆ ಲೈನಲ್ಲಿ ಕೊಡ್ತಾ ಹೋಗಿದ್ದಾರೆ. ಅದೇ ನಮ್ಮ ಅಮ್ಮ SI ಹತ್ರ ಪೊಲೀಸ್ ಜನಸಂಪರ್ಕ ಅದೇ ಕೂಡಲೇ ಹೇಳಿದ್ರಿ, ಅಲ್ಲಿ ಮುಸ್ಲಿಮ್ರಿದ್ದಾರೆ ಮೇಡಮ್, ಅವ್ರೇನ್ ಅನ್ಕೊಳ್ತಾರೆ ಅಂದ್ರೆ ಇವರಿಗೂ ಸಪೋರ್ಟ್ ಇಲ್ಲ, ಹಿಂದೂಗಳು ಸಪೋರ್ಟ್ ಇಲ್ಲ, ಇವ್ರಿಗೇನಾದ್ರು ಮಾಡ್ಬಹುದು ಅಂತ ಹೇಳಿ ಅನ್ಕೊಂಡು ನನ್ನ ಗಂಡನಿಗೆ ಏನಾದ್ರು ತೊಂದರೆ ಮಾಡ್ಬಹುದೇನು ಅಂತ ಆ ದಿವಸ ಅಮ್ಮ ಬಾಯಿ ಮುಚ್ಕೊಂಡು ಹಂಗೆ ಬಂದ್ಲ. ಆ ದಿನ ನನ್ನ ಮಕ್ಕಳು ಬಾಯಿ ನೋಡಿದ್ರು. ಆಚೆ ಪಕ್ಕದಲ್ಲಿ ಕೂತ್ಕೊಂಡಿದ್ದ ಹೆಣ್ಮಕ್ಳು ಅವ್ರ ಕೈ ಕೊಟ್ಟಿರೋ ತಿಂಡಿನ ನನ್ನ ಮಕ್ಕಳಿಗೆ ಕೊಟ್ರು. ಆ ತರ ಮಾಡ್ತಾರೆ. ಏನಾದ್ರು ಒಂದು ಫಂಕ್ಷನ್, ದೇವಸ್ಥಾನದ್ದು ಏನಾದ್ರು ಫಂಕ್ಷನ್ ಆದ್ರೆ ಮೇಡಮ್ ನಮ್ಗೆ ಇನ್ವಿಟೇಷನ್ ಕೊಡೋದಿಲ್ಲ. ಭಜನೆ, ಸಾರ್ವಜನಿಕ ಭಜನೆ ಎಲ್ಲ ಮಾಡ್ತಾರೆ ಪಕ್ಕದಲ್ಲಿ ಮಕ್ಕಳೆಲ್ಲ. ಆ ಭಜನೆ ಸಹ ನಮ್ಮ ಮನೆಗೆ ಬರುದಿಲ್ಲ ಮೇಡಮ್. ಈಗ ಮತ್ತೆ ನಮ್ಗೆ ಮದ್ವೆ ಇನ್ವಿಟೇಷನ್ ಕಾರ್ಡ್ ಎಲ್ಲ ಕೊಡ್ಲಿಕ್ಕೆ ಬಂದ್ರೆ ಮೇಡಮ್, ದೂರದವರಿಗೆ ಇಂಥವ್ರು ಇದ್ದಾರೆ ಅಂತ ಗೊತ್ತಿರುತ್ತೆ, ಎಲ್ಲಿ ಇದ್ದಾರೆ ಅಂತ ಗೊತ್ತಿರುದಿಲ್ಲ. ನಮ್ ಜಾತಿ ಮನೆಯವ್ರು ಯಾರಾದ್ರೂ ಇದ್ದಾರೆ ಕೇಳಿದ್ರೆ ಇಲ್ಲಿ ಯಾರಿಲ್ಲ, ಮುಂದೆ ಹೋಗಿ ಅಂತ ಹೇಳುದು. ಎಲ್ಲಾದ್ರೂ ಅವರಿಗೆ ನೆನಪಾಗ್ಬಿಟ್ಟು ಎಲ್ಲಾದ್ರೂ ಬಂದು ಕೊಟ್ರೆ ಆಯ್ತು, ಇಲ್ಲಾಂದ್ರೆ ಇಲ್ಲ, ಕರೆಯೋದಿಲ್ಲ ನಮ್ಮನ್ನ. ಮತ್ತೆ ನಾವು ಏನಾದ್ರು ಸಣ್ಣ ಪುಟ್ಟ ಗಲಾಟೆ ಆದ್ರೆ, ಸಣ್ಣ ಪುಟ್ಟ ಏನಾದ್ರು ನಮ್ಮ ಮನೆ ಕಟ್ಟಿದ ವಿಚಾರದಲ್ಲಿ ಮೇಡಮ್, ಜಲ್ಲಿ ಕಲ್ಲೆಲ್ಲ ತಗೊಂಡ್ ಬಂದ್ರು ಟಿಪ್ಪರ್ನವ್ರ ಹತ್ರ ಗಲಾಟೆಗೆ ಹೋದ್ರು. ನಮ್ ಗಂಡ ಕೆಲ್ಸಕ್ಕೆ ಹೋಗಿದ್ರು. ಆ ದಿನ ಟಿಪ್ಪರ್ನವರಿಗೆ ಹೊಡಿಲಿಕ್ಕೆಲ್ಲ ಹೋದ್ರು. ನಂತರ ರಾತ್ರಿಗೆ ಜನ ಕರ್ಕೊಂಡ್ ಬಂದ್ರು ನಮ್ಮ ಮನೆಗೆ. ನನ್ನ ಅಮ್ಮ, ನಾನು, ನನ್ನ ಮಕ್ಕಳು ಮಾತ್ರ ಇದ್ವಿ ಮೇಡಮ್. ಇವ್ರು ಡ್ಯೂಟಿಗೆ ಹೋಗಿದ್ರು. 9 ಗಂಟೆ ಮೇಲಾಗತ್ತೆ ಇವ್ರ ಮನೆಗೆ ಬರೋದು. ಇವ್ರ ಮನೆ ಹೋಗಿದ್ರು. ಏನು ಟಿಪ್ಪರ್ನವನ್ನೆಲ್ಲ ಬಂದು ರೋಡೆಲ್ಲ ಹಾಳು ಮಾಡ್ದ, ಹಾಗೆ ಹೀಗೆ ಅಂತ ಗಲಾಟೆ ಮಾಡಿದ್ರು. ನಮ್ಗೆ ಹೊಡಿಲಿಕ್ಕೆ ಬಂದ್ರು ನಮ್ಮ ತಾಯಿನ. ಇವರು ಇರ್ಲಿಲ್ಲ ಆಗಿತ್ತು. ಒಳಗಿಂದ ಹೊರಗ್ ಬಾರ, ನೀನು ಹಿಂಗ್ಸ, ನೀನು ಲಂಗ ಹಾಕೊಂಡಿದ್ದೆ, ನೀನು ಹೊರಗ್ ಬಾರ ಅಂತ ಜಗಳ ಮಾಡ. ಇವ್ರು ಇರ್ಲಿಲ್ಲ ಆವಾಗ. ಇವ್ರು ಸ್ವಲ್ಪ ಹೊತ್ನ ಆದ ನಂತರ ಬಂದಾಗ ಇವ್ರ ಮೈ ಮೇಲೆ ಕೈ ಹಾಕಿದ್ರು. ಇವ್ರು ಆದ್ರೂ ಸುಮ್ಮನಾದ್ರು. ನಂತರ ನಾವು ಕಂಪ್ಲೇಂಟ್ ಕೊಟ್ವಿ ಮೇಡಮ್. ಕಂಪ್ಲೇಂಟ್ ಕೊಟ್ರು ಸಹ ಅವರು ಹೆದರ್ಲಿಲ್ಲ. ನೀವು ನಿಮ್ಮೂರಲ್ಲಿ ತೊಂದರೆ ಮಾಡ್ತಾ ಇದಾರೆ, ನಾವು ತಿರುಗಿ ನಿಲ್ದೇ ಇದ್ರೆ ಅವ್ರು ತೊಂದರೆ ಮಾಡ್ತಾನೆ ಇರ್ತಾರೆ. ನಮ್ಗೆ ಭಯ ಏನಂದ್ರೆ ಮೇಡಮ್, ನಮ್ಗೆ ಸಪೋರ್ಟಿಗೆ ಯಾರಿಲ್ವಲ್ಲ. ನನಗೆ ಅರ್ಥನೇ ಆಗ್ತಾ ಇಲ್ಲ. ನಿಮ್ ಇಡೀ ಕುಂದಾಪುರ ಜಿಲ್ಲೆನೆ ಕಣ್ಮುಚ್ಕೊಂಡು ಕೂತಿದೀಯ. ಹೇಳಿದ್ರೆ ಏನಾಗುತ್ತೆ ಅಂದ್ರೆ ನಮ್ಗೆ ನಷ್ಟು ಕೆಲಸ ಮಾಡಕ್ಕೆ ಏನೋ ತೊಂದರೆ ಮಾಡ್ತಾರೋ. ಏನ್ ತೊಂದರೆ ಮಾಡ್ತಾರೆ? ಅಲ್ಲಪ್ಪ, ಒಂದು ಮುಸ್ಲಿಂ ಹುಡುಗ ಹಿಂದೂ ಹುಡುಗಿ ಮದ್ವೆ ಆಗೋದೇನು ಕಾನೂನು ಪ್ರಕಾರ ತಪ್ಪು ಅಂತ ಯಾವ ಕಾನೂನು ಇಲ್ವೇಲಪ್ಪ ಮೇಡಮ್. ನಾವು ಈ ತರ ಮಾಡ್ತಾರೆ ಅಂತ ನಾವೆಲ್ಲಾದ್ರೂ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಿದ್ರೆ, ನಮ್ಮ ಪರವಾಗಿ ಅವ್ರೇನಾದ್ರು ಮಾತಾಡಿದ್ರೆ, SI ಅವರು ನಮ್ಮ ಪರವಾಗಿ, ಯಾಕೆ ಒಬ್ಬ ಹುಡುಗ SI ಅಲ್ಲ ಪ್ರಪಂಚದಲ್ಲಿ. SI ಮೇಲೆ SP ಇರ್ತಾರೆ, SP ಮೇಲೆ DSP ಇರ್ತಾರೆ, ಅವ್ರಿಗಿಂತ ದೊಡ್ಡವ್ರು ಇರ್ತಾರೆ, IG ವರ್ಗೂ ಇರ್ತಾರಮ್ಮ ಸರ್ಕಾರದಲ್ಲಿ. ಅಂದ್ರೆ ನಮ್ಗೆ ಏನಂದ್ರೆ ಈ ತರದ ಅನ್ಯಾಯಗಳು ಯಾರು ನೋಡ್ಕೊಂಡು ಸುಮ್ನಿರಲ್ಲ ಪ್ರಪಂಚದಲ್ಲಿ. ಎಲ್ರು ಏನ್ ನಿಮ್ ಹಳ್ಳಿಯವ್ರ ತರ ಇಲ್ಲ, ಬೇರೆ ತರದ ಜನನೂ ಇದ್ದಾರೆ. ನೀವು ಕೊರಗೋದ್ ನಿಲ್ಸಿ ಮೊದ್ಲು. ಈ ಸಮಸ್ಯೆಯನ್ನ ಬಗೆಹರಿಸೋಣ. 2ನೇ ಸಮಸ್ಯೆ, ನಿಮ್ ಕಣ್ಣಿನ ಸಮಸ್ಯೆ. ಕಣ್ಣಿನ ಸಮಸ್ಯೆ ಅಂದ್ರೆ ನನ್ಗೆ ಹುಟ್ಟಿಂದ ದೃಷ್ಟಿ ಪ್ರಾಬ್ಲಮ್ ಇದೆ ಮೇಡಮ್. ದೂರದಿಂದ ನಂಗೆ ಕಾಣಿಸೋದಿಲ್ಲ. ದೂರದೇನು ಕಾಣಿಸೋದಿಲ್ಲ, ಹತ್ರ ಇದ್ರೆ ನಂಗೆ ಕಾಣಿಸುತ್ತೆ. ನಂಗೆ ದೂರದ್ದು ಅಂದ್ರೆ ಎಷ್ಟು ದೂರ ಕಾಣಲ್ಲ? ದೂರ ಅಂತ ಹೇಳಿದ್ರೆ ಇವಾಗ ಕ್ಯಾಮ್ರಾ ಕಾಣಿಸ್ತಾ ಇದೀನಮ್ಮ? ಕ್ಯಾಮರಾ ಕಾಣಿಸ್ತಾ ಇಲ್ಲ. ಕ್ಯಾಮರಾ ಅಂತ ಹೇಳಿದ್ರೆ ಆ ಕೆಂಪು ಲೈಟ್ ಮಾತ್ರ ಕಾಣಿಸ್ತಾ ಇದೆ ಅಷ್ಟೇ. ಕ್ಯಾಮರಾ ಕಾಣ್ತಾ ಇಲ್ಲ. ಕ್ಯಾಮರಾ ಪಕ್ಕ ಕೂತಿರೋ ಕ್ಯಾಮರಾ ಬಂದ್ ಕಾಣಿಸ್ತಾ ಇಲ್ಲ. ಸೊ ಸುಮಾರು ಒಂದು 10 ಅಡಿವರೆಗೂ ಕಾಣುತ್ತೆ, ಅದ್ರ ಮೇಲೆ ಕಾಣಲ್ಲ. ಇಲ್ಲ. ಏನ್ ಸಮಸ್ಯೆ ಮಾತ್ರ? ಚಿಕ್ಕಂದೇನಾದ್ರು ಅಂದ್ರೆ ನರ ಎಲ್ಲ ಮುದ್ದೆ ಅಂತ ಆಗಿದೆ ಅಂತೆ ಮೇಡಮ್. ಅದೇನೋ ಕೋಲೋಬಾಮ ಅನ್ನುವಂತ ಕಾಯಿಲೆ ಅಂತೆ ಮೇಡಮ್. ಅದನ್ನು ಸರಿ ಮಾಡ್ಲಿಕ್ಕೆ ಬರುದಿಲ್ಲ ಅಂತ ಡಾಕ್ಟರ್ ಹೇಳಿದ್ರು. ಇದು ಯಾವಾಗ ತೋರಿಸಿದ್ರು? ನಾವು
ಸಣ್ಣಿಂದಲೇ ನಾನು ಒಂದು 1ನೇ ಕ್ಲಾಸಿಗೆ ಹೋಗುವಾಗ ನನ್ಗೆ ಗೊತ್ತಾಗ್ಲಿಲ್ಲ, ನಮ್ಮ ಮನೆಯವ್ರಿಗೆ ಗೊತ್ತಾಗ್ಲಿಲ್ಲ. ಶಾಲೆ ಮಾಸ್ಟರ್ ನೋಡ್ಬಿಟ್ಟು ನಮ್ಮ ತಂದೆನ ಕರೆದ್ಬಿಟ್ಟು ಹೇಳಿದ್ದು. ಮಕ್ಕಳಿಗೆ ಏನಮ್ಮ ತೊಂದ್ರೆ? ಮಕ್ಳಿಗೂ ನಂದೇ ಸೇಮ್ ಪ್ರಾಬ್ಲಮ್. ಎಷ್ಟು ಜನ ಮಕ್ಕಳಮ್ಮ? 4 ಜನ ಮಕ್ಕಳು. 4 ಜನ ಮಕ್ಕಳು. ನಿಮಗೆ ಮುಂಚೆ ಯಾರಿಗಿತ್ತಮ್ಮ ಮನೇಲಿ ತೊಂದ್ರೆ? ಮನೆಯಲ್ಲಿ ಯಾರಿಗೂ ಇಲ್ಲ. ಆಯ್ತು. ಮೊದಲನೇ ಒಳಗ್ ಸಮಸ್ಯೆ ಕಂಡಾಗ 2ನೇ 3ನೇ ಮಕ್ಕಳು ಮಾಡ್ಕೊಳ್ಳೋದು ಯೋಚನೆ ಮಾಡ್ಲಿಲ್ವೇನಮ್ಮ ಈ ಸಮಸ್ಯೆ ಮತ್ತೆ ಬರ್ಬೋದು ಅಂತ? ಇಲ್ಲ, ನನ್ಗೆ ಅದು ಆ ತರ ಯಾಕೆ? ಗೊತ್ತಾಗ್ಲಿಲ್ಲ. ಈಗ 4 ಜನ ಮಕ್ಳಿಗೆ ತೊಂದ್ರೆ ಇದೆಯೇನಮ್ಮ? ಇಲ್ಲ, ದೊಡ್ಡವರಿಬ್ಬರಿಗೆ ತೊಂದ್ರೆ ಇದೆ, ಮತ್ತೆ ಇಬ್ರು ಸರಿಯಾಗಿದ್ದಾರೆ. ಜಟಕ